ತಾಲೂಕು ದಂಡಾಧಿಕಾರಿಗಳ ಆಶ್ವಾಸನೆ ಮೇರೆಗೆ ಕೈಬಿಟ್ಟ ಪ್ರತಿಭಟನೆ. 2 ದಿನದಿಂದ ಹಮ್ಮಿಕೊಂಡಿದ್ದ ಸಿಇಒ ಕರೆಯಿಸಿ ಪಂಚಾಯಿತಿ ಉಳಿಸಿ ಎಂದು ಹೊಳೆನರಸೀಪುರ ತಾಲೂಕಿನ ಶ್ರವಣೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಮತ್ತು ಕಂಪ್ಯೂಟರ್ ಆಪರೇಟರ್ ಸುಬ್ರಹ್ಮಣ್ಯ ಅವರ ಹಗರಣ ವಿರುದ್ಧ ಹಮ್ಮಿಕೊಳ್ಳಲಾಗಿತ್ತು. ಕಾರಣಾಂತರಗಳಿಂದ ಸಿಇಒ ಬರಲಿಲ್ಲ. ಆದರೆ 1 ದಿನದ ಬಳಿಕ ತಾಲೂಕು ದಂಡಾಧಿಕಾರಿಗಳು ಆಗಮಿಸಿ ಸಾರ್ವಜನಿಕರ ಕಷ್ಟ ಸುಖಗಳನ್ನು ಸ್ಪಂದಿಸಿದ ನಂತರ ತನಿಖಾ ತಂಡ ಅಧಿಕಾರಿಗಳನ್ನು ನೇಮಕ ಮಾಡಿ ಹಗರಣಗಳ ಬಗ್ಗೆ ವರದಿ ಪಡೆಯುತ್ತೇವೆ ಎಂದು ತಿಳಿಸಿ ಪ್ರತಿಭಟನೆ ಕೈಬೇಡಿ ಎಂದು ಸಾರ್ವಜನಿಕರಲ್ಲಿ ಕೇಳಿಕೊಂಡರು. ಪ್ರತಿಭಟನೆಯ ಪ್ರತಿಫಲ ಸಿಗದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನನಗೆ ಸ್ಪಷ್ಟವಾದ ವರದಿಯನ್ನು ಕೊಡ್ತೀನಿ. ನಾನು ತನಿಖೆಯನ್ನು ಸೋಮವಾರ ಸಂಬಂಧಪಟ್ಟಂಥ ಚರ್ಚೆ ಮಾಡಿ ಮನವಿ ಬಗ್ಗೆ ಏನಿದೆ ಹೇಳಿದರೆ ಅಂತ ತನಿಖೆ ವರದಿಯನ್ನು ಕೊಡ್ತೀನಿ ಮೇಲ್ಪಟ್ಟನ್ನು. ಅದಾದಮೇಲೆ ನಾನು ಏನು ನಿಮ್ಗೆ ಬಂದರೆ ಹೊಟ್ಟಿಸ್ಬೇಕು. ನಾನು ಏನೇನು ಕಾಂಟೆಸ್ಟ್ ಮಾಡ್ತೀನಿ, ನಾನೇನೇ ಕೆಲಸ ಮಾಡ್ತೀನಿ, ನಾನೇನೋ ವರದಿ ಕೊಡ್ತೀನಿ ಅಂದರೆ ನಿಮ್ಗೆ ಖಂಡಿತ ಮಾಡ್ತೀನಿ. ಅದಕ್ಕೆ ಅಡ್ರೆಸ್ ತಗೊಂಡು ಹೋರಾಟ ಮಾಡಿಲ್ಲ. ಜಯ ಸಿಗಲಿ ಅಂತ ಭಗವಂತ ನ್ಯಾಯಯುತವಾದ ಹೋರಾಟಕ್ಕೆ ಆತ್ಮಹತ್ಯವಾಗಿ ಫಲ ಸಿಗಲಿ ಅಂತ ಭಗವಂತನಲ್ಲಿ ಬೇಡ್ತೀನಿ. ಈ ರ್ಯಾಲಿಯನ್ನು ಕೈಬಿಟ್ಟು ನಿಮ್ಮ ದಿನನಿತ್ಯ ಕೆಲಸಕ್ಕೆ ಪ್ರಾರಂಭ ಮಾಡಿ ತನಿಖೆ ಪಟ್ಟು ತನ್ನಿ ಆಗತ್ತೆ. ನಿಮ್ಮ ಸತ್ಯಾಂಶ ಎಲ್ಲವಕ್ಕೂ ರೆಕಾರ್ಡ್ ಇರ್ತದೆ. ಒಂದು ತಾಲೂಕು ದಂಡಾಧಿಕಾರಿಗಳು ಮಾತಾಡೋದು ಎಲ್ಲವಕ್ಕೂ ರೆಕಾರ್ಡ್ ಇರ್ತದೆ, ಎಲ್ಲಕ್ಕೂ ದಾಖಲೆ ಇರ್ತದೆ. 1-2 ದಿನ 1 ವಾರ ಲೇಟ್ ಆಗೋದ್ರಿಂದ ಉತ್ತರ ಅಂತ ಸಿಗುತ್ತೆ. ಸತ್ಯನ ಕಾನೂನು ಸಿಗುತ್ತೆ. ಹೋರಾಟ ಮಾಡಿದರೆ ಗಮನ ಬರ್ತೀನಿ, ಸರ್ಕಾರ ಗಮನ ಬರ್ತೀನಿ, ನಮ್ಮ ಜಿಲ್ಲಾಧಿಕಾರಿ ಗಮನ ಬರ್ತೀನಿ, ದೇಶದ ಗಮನ ಬರ್ತೀನಿ, ಎಲ್ಲರಿಗೂ ಕೊಡ್ತೀನಿ. ತನಿಖೆ ಆಗ್ತದೆ. ಸ್ಪಷ್ಟವಾದ ಸಿಗುತ್ತೆ. ದಯಮಾಡಿ ನಿಮ್ಮ ಹೋರಾಟವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ನಿಮ್ಮ ದಿನನಿತ್ಯ ಕೆಲಸದ ಏನು ಪ್ರತಿದಿನ ಏನು ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಧನ್ಯವಾದವಾಗಿ ಇದು ತನಿಖೆ ವರದಿ ಬಂದ ನಿಮ್ಮ ಉತ್ತರ ಪಕ್ಕಿಸಿ ಇದರಿಂದ ಮನವಿ. ಒಂದು ವೇಳೆ ತನಿಖೆ ವರದಿ ಸಿಗಲಿಲ್ಲ ಅಂದರೆ ಈ ವಿಚಾರವಾಗಿ ನಾವು ಡಿ ಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋಕ್ಕೆ ನಾವು ಇಷ್ಟು ಜನ ಕೂಡ ತನಿಖೆ ವರದಿ ಸಿಗೋದು ಅಂತ ಹೆಂಗೆ ಹೇಳ್ತೀರಾ? ಅಲ್ಲಲ್ಲ, ನಾನು ಸಿಗ್ತದೆ, ನಂಬಿಕೆ ಇದೆ. ಅಲ್ಲ, ನಾನು ಇಲ್ಲ, ಇಂಥ ದಿನನೇ ತನಿಖೆ ವರದಿ ಬಂತೆ ಅಂತ ಹೇಳಕ್ಕಾಗಲ್ಲ. ಒಂದು 15 ದಿನ 1 ವಾರ ಆಗ್ಬೋದು, ಅಷ್ಟೇ ಲೇಟ್ ಆಗ್ಬೋದು ತನಿಖೆ ಮಾಡೋದು. ಓಕೆ, ಸುದೀರ್ಘ ತನಿಖೆ ಮಾಡೋದು ಅದಲ್ಲ. ನಾನು ಹೇಳಕ್ಕೆ ತನಿಖೆ ತಂಡ ಹೇಳ್ಬೇಕು. ಅಲ್ಲಲ್ಲ ಹಂಗೆ ಹೇಳೋದು ಕೇಳ್ತೀನಿ. ತನಿಖಾ ತಂಡ ರಚನೆ ಮಾಡೋದು. ಆ ತಂಡ ರಚನೆ ಆದಮೇಲೆ ಅವ್ರಿಗೆ ಟೈಮ್ ಎಷ್ಟು ಜನ ಕೊಡ್ತಾರೆ? 1 ತಿಂಗಳು ಕೊಡ್ತಾರೆ, 15 ದಿನ ಕೊಡ್ತಾರೆ. ತನಿಖಾ ತಂಡಕ್ಕೆ ಅವಧಿ ಫಿಕ್ಸ್ ಮಾಡ್ತಾರೆ. ಅವ್ರು ಇಂತಿಷ್ಟು ತಾರೀಕು ನೀವು ನೋಡ್ತೀರಿ, ಯಾವುದೋ ಒಂದು ಆಯೋಗ ಸರ್ಕಾರ ಮಾಡ್ತದೆ, ಅವ್ರಿಗೆ 3 ತಿಂಗಳಿಗೆ 2 ತಿಂಗಳಿಗೆ ವರದಿ ಕೊಡಬೇಕು ಅಂತ ಮಾಡ್ತದಲ್ಲ, ಆ ಥರ ಇದು ಬರ್ತದೆ. ಈಗ ಪಂಚಾಯತಿಗೆ ಏನೇನು ಬರ್ತದೆ ಅಂತ ನೋಡಬೇಕು, ಯಾವ ಫಂಡ್ ಬರ್ತದೆ ಹೊಸದಾಗಿ ನೋಡಬೇಕು, ಯಾವ ಕೆಟಗರಿ ನೋಡಬೇಕು, ಏನೇನು ಆಗಿದೆ ನೋಡಬೇಕು. ನಾನು ವಿಡಿಯೋ ಮಾಡ್ತಾ ಇದ್ದಾರೆ ಅಂತಲೇ ಮಾತಾಡ್ತಾ ಇದ್ದೀನಿ, ಆಯ್ತಲ್ಲ? ಆಗಾಯ್ತು ನಿಮ್ಮ ನಾನು ಫಸ್ಟೇ ಅಲೆಮಾರಿಗಳು ಎಲ್ಲೆಲ್ಲಿ ವಾಸ ಮಾಡ್ತಾರೆ, ಯಾವ ಗ್ರಾಮ ಪಂಚಾಯತಿಗೆ ಒಂದು ವ್ಯಾಪ್ತಿಗೆ ಒಂದು ಹ್ಯಾಂಡ್ ಮಾಡಿರ್ತಾರೆ ಸರ್, ಸರ್ವೆ ಮಾಡಿ ಅಂತ. ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ರಿಪೋರ್ಟ್ ಬರುತ್ತೆ, ಶ್ರವಣೂರು ಪಂಚಾಯತಿ ಬರಲ್ಲ ಸರ್. ಶ್ರವಣೂರು ಪಂಚಾಯತಿಗೆ ಯಾಕೆ ಬಂದಿಲ್ಲ ಅಂತ ನಾವು ಹೋರಾಟ ಮಾಡಿರಲಿ, ಅವ್ಯವಹಾರ ನಡೆದಿದೆ ಅಂತ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಕಾನೂನಾತ್ಮಕ ಗೊತ್ತಾಗಲಿ ಬರಲಿ ತನಿಖೆ ವರದಿ, ಆಯ್ತಲ್ಲ? ನಾನು ಶುಕ್ರವಾರ ಸೋಮವಾರ ನಾನು ಜಿಲ್ಲಾಧಿಕಾರಿಗಳಿಗೆ ಸಿಒ ಸಹ ನಾನು ಇದನ್ನು ವರದಿ ಕೊಟ್ಟು ಒಂದು ತನಿಖೆ ರಚನೆ ಮಾಡಿ ಇಲ್ಲಿ ಭ್ರಷ್ಟಾಚಾರ ಆಗಿದೆಯೋ ಭ್ರಷ್ಟಾಚಾರ ಆಗಿರೋ ತನಿಖೆ ಮಾಡಿ ತನಿಖೆ ವರದಿ ಆಧರಿಸಿ ಕ್ರಮ ತಗೊಳ್ಳಿ. ಸರಣಿಯನ್ನು ಕೊಟ್ಟು ನಿಮ್ಮ ದಿನನಿತ್ಯ ಕೆಲಸದ ಕಾರ್ಯಗಳಿಗೆ ಒತ್ತು ಕೊಟ್ಟು ನಿಮ್ಮ ಜೀವನ ರೂಪಿಸ್ಕೊಳ್ಳೋ ಕಡೆ ಗಮನ ಕೊಡಿ ಅಂತ ಹೇಳಿ ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಇನ್ನೇನು ಅಷ್ಟೇ ಆಗಿದೆ ಮುಗಿತಾ ಅದೇ ಏನು ಕಾನೂನಾತ್ಮಕ ಕ್ರಮ ತಗೋಬೇಕು ಕ್ರಮ ತಗೋಬೇಕು. ದಯಮಾಡಿ ಈ ರ್ಯಾಲಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ನಮಗೆ ಸರ್ಕಾರದ ಜೊತೆ ಸಹಕರಿಸಬೇಕು ಅಂತ ಹೇಳಿ ಮನೆ ಮೇಲೆ ಮಾಡಿ. ಸರ್, ಒಂದು ಈ ಕ್ಷಣದವರೆಗೂ ಕೂಡ ಪ್ರತಿಭಟನೆ 2 ದಿನದಲ್ಲಿ ಕಾಲಿಟ್ಟರು ಕೂಡ
ಈ ಸಂಬಂಧಪಟ್ಟಂಥ ಪಿ ಡಿ ಅವರು ನೀವು ಬರ್ತೀನಿ ಅಂತ ಗೊತ್ತಿದ್ರು ಕೂಡ ಇಲ್ಲಿ ಸ್ಥಳದಲ್ಲಿ ಆಗಲ್ಲ ನಾವು ದಲಿತರ ಹೋರಾಟ ನೋವುಗಳಿಗೆ ಬೆಲೆನೇ ಇಲ್ವಾ ಅಂತ ಸರ್. ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ಲ ವಿರುದ್ಧ ಅವ್ರ ವಿರುದ್ಧ ತಾನೇ ಮಾತಾಡೋದು, ಆರೋಪ ಮಾಡ್ತಾರೆ ಅವ್ರ ವಿರುದ್ಧ ತಾನೇ. ಅದು ತನಿಖೆ ಆಗ್ಬೇಕಲ್ಲ, ಅದೆಲ್ಲ ಗೊತ್ತಾಗುತ್ತಲ್ವಾ? ಅಲ್ಲ ಸರ್, ತಾಲೂಕು ದಂಡಾಧಿಕಾರಿ ಬರ್ತಾ ಇದ್ದಾರೆ ಅಂದ್ರೆ ಕೂಡ ಅವ್ರು ಹಾಜರಿಲ್ಲ ಬರಲಿ, ಅಂತಂದ್ರೆ ಅದು ಯಾಕೆ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ, ಅದು ಬರ್ತದಲ್ಲ. ತನಿಖೆ ಮಾಡಿ ಸ್ವಲ್ಪ ಬಗ್ಗೆ ಪಂಚಾಯತಿಗೆ ಸಾಕಷ್ಟು ಅನುದಾನ ಬರ್ತದೆ, ಯಾವ ಅನುದಾನ ಬರ್ತದೆ, ಯಾವ ಸ್ಕೀಮಲ್ಲಿ ಬರ್ತದೆ ಅದನ್ನು ಪರಿಶೀಲನೆ ಮಾಡಬೇಕಲ್ವ. ಆ ಸ್ಕೀಮ್ಗಳು ಬಂದಂಥ ಅನುದಾನಗಳು ಪ್ರಾಪರ್ ಕಾರ್ಯಾತ್ಮಕ ಹೋಗಿದೆಯಾ, ಸಾರ್ವಜನಿಕ ತಲುಪಿದೆ ಅಂತ ತನಿಖೆ ಆಗಬೇಕಲ್ಲ. ತನಿಖೆ ಅದು ಬಂದರೆ ಅಲ್ಲಿವರೆಗೂ ದಾಳಿಯನ್ನು ಕೈ ಬಿಡಬೇಕಂತೇಳಿ ಎಲ್ಲ ದಾಳಿನ ತಗೋಬೇಕಂದ್ರೆ ಮಾಹಿತಿ ಸರ್ ತನಿಖೆ ಏನಾದರೂ ಸಾಬೀತಾದರೆ ಅವ್ರಿಗೆ